ಶಾಸಕರಿಂದ ಮುಂಗಾರು ಹಂಗಾಮಿನ ಬೀಜ ವಿತರಣೆಗೆ ಚಾಲನೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮುಂಗಾರು ಹಂಗಾಮಿನ ಬೀಜಗಳ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ದೇವರ ಹಿಪ್ಪರಗಿ ಶಾಸಕರಾದ ರಾಜುಗೌಡ ಬ ಪಾಟೀಲ್ ಇವರು ನೀಡಿದರು. ರೈತರಿಗೆ ಸಜ್ಜೆ, ಮೆಕ್ಕೆಜೋಳ, ತೊಗರಿ, ಸೂರ್ಯಕಾಂತಿ ಬೀಜಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗುರುನಗೌಡ ಪಾಟೀಲ್, ಜೆಡಿಎಸ್ ಮುಖಂಡರು ಮತ್ತು ಬಸವನ ಬಾಗೇವಾಡಿ ತಾಲೂಕಿನ ಕೃಷಿ ಇಲಾಖೆ ಅಧಿಕಾರಿ ಎಪಿ ಬಿರಾದರ್ ಮತ್ತು ಹೂವಿನ ಹಿಪ್ಪರಗಿ ರೈತ ಸಂಪರ್ಕ ಕೇಂದ್ರ ಅಧಿಕಾರಿ ಭೀಮಾಶಂಕರ್ ಕುಂಬಾರ್ ಸೇರಿದಂತೆ ಸ್ಥಳೀಯ ರೈತರು ಉಪಸ್ಥಿತರಿದ್ದರು. ವರದಿಗಾರರು ಶಿವಪುತ್ರ ವಡ್ಡರ್ ಆಗಮಿಸಿದ್ದಾರೆ. ಆದ ಕಾರಣ ಎಲ್ಲ ರೈತ ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ಏರ್ಪಡಿಸಿರ್ತಕ್ಕಂಥ ಕುರ್ಚಿಗಳಲ್ಲಿ ಕೂತ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸಾಮಾನ್ಯ ಶಾಸಕರು ಹಾಗೂ ನಮ್ಮ ಕೃಷಿ ಸಮಾಜದ ಎಲ್ಲ ನಿರ್ದೇಶಕರು ಆಸನವನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲ ಮಾಧ್ಯಮ ಮಿತ್ರರು ಆಸನವನ್ನು ಅಲಂಕರಿಸಬೇಕು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎನ್ನುವಂತೆ ಕೃಷಿ ಇಲ್ಲದೆ ಯಾವುದು ಎಲ್ಲವೂ ನಶ್ವರ ಎನ್ನುವಂತೆ ಇಂದು ಧನ್ಯವಾದಗಳು. ಬೀಜವನ್ನು ಸ್ವೀಕರಿಸಿದ ರೈತರಿಗೆ ಹಾಗೂ ಶಾಸಕರಿಗೆ ಧನ್ಯವಾದಗಳು. ಅದರಂತೆ ಮುಂದಿನ ರೈತರಾದಂಥ ಕಲ್ಲಪ್ಪ ಬಿಂಜಲಬಾವಿ ಅವರು ಬರಬೇಕು. ಬೀಜವನ್ನು ಸ್ವೀಕರಿಸಿದ ಕಲ್ಲಪ್ಪ ಬಿಂಜಲಬಾವಿ ಅವರಿಗೆ ಹಾಗೂ ಸನ್ಮಾನ್ಯ ಶಾಸಕರಿಗೆ ಕೂಡ ಧನ್ಯವಾದಗಳು. ಅದರಂತೆ ಮುಂದಿನ ರೈತರಾದ ಬಸವಂತ ಗೌಡಪ್ಪ ಅಗ್ನಿ ಅವರು ಬರಬೇಕು. ಶಾಸಕರ ಕೈಯಿಂದ ಬೀಜವನ್ನು ಸ್ವೀಕರಿಸಬೇಕು. ರೈತರಂತ ಬಸವಂತ ಅಗ್ನಿಯವರಿಗೆ ಧನ್ಯವಾದಗಳು. ಅದರಂತೆ ಶರಣಬಸಪ್ಪ ಗಂಗಶೆಟ್ಟಿ ಅವರು ಬರಬೇಕು. ರೈತರಂತ ಶರಣಬಸಪ್ಪ ಗಂಗಶೆಟ್ಟಿ ಇವರಿಗೂ ಕೂಡ ಧನ್ಯವಾದಗಳು. ಅದರಂತೆ ಶ್ರೀಕಾಂತ್ ಅಂಗಡಿ ರೈತರಂತ ಶ್ರೀಕಾಂತ್ ಅಂಗಡಿ ಇವರಿಗೂ ಕೂಡ ಧನ್ಯವಾದಗಳು. ಅದರಂತೆ ರಾಚಯ್ಯ ಸಿ ಮಠಪತಿ ಅವರು ಇವರಿಗೂ ಕೂಡ ಧನ್ಯವಾದಗಳು. ಮುಂದಿನವರು ಅಶೋಕ್ ನಿಂಗರೆಡ್ಡಿ, ರೈತರಾದಂಥ ಅಶೋಕ್ ನಿಂಗರೆಡ್ಡಿ ಅವರು ಕೂಡ ಶಾಸಕರ ಅಮೃತದಿಂದ ಬೀಜವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಅದರಂತೆ ರೇವಣಸಿದ್ದಪ್ಪ ದಿಂಡವಾರ್, ಸೋಮಪ್ಪ ಮೋಹನ್ ನಾಯ್ಕೋಡಿ ಅವರು ಬರಬೇಕು. ಮಮ್ಮೂ ಸಾಬ್ ಬಾ ಕೆಳಗಿನ ಮನಿ ಇಲ್ಲ ಅದ ಅವರು. ಮುಂದಿನ ರೈತರು ಕಳಕಪ್ಪ ಬಿ ಕೋಟಿ ಅವರು
ಬೀಜವನ್ನು ಸ್ವೀಕರಿಸಿದಂಥ ಎಲ್ಲ ರೈತ ಬಾಂಧವರಿಗೂ ನಮ್ಮ ಇಲಾಖೆಯ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಬೀಜ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಶಾಸಕರು ಹಾಗೂ ಎಲ್ಲ ಅತಿಥಿಗಳಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಇವತ್ತಿನ ಮುಂಗಾರು ಹಂಗಾಮಿನ 26-27ನೇ ಸಾಲಿನ ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಆತ್ಮೀಯರು ಹಾಗೂ ನೋಡಲ್ ADA ಹಾಗೂ ವಿಜಿಲೆನ್ಸ್ ಅಧಿಕಾರಿಗಳಾದಂಥ AP ಬಿರಾದರ್ ಅವರೇ, ಇನ್ನೋರ್ವ ಆತ್ಮೀಯರಾದಂಥ ಬಸವರಾಜ್ ಔಟಿ ಅವರೇ, ಅದೇ ರೀತಿ ನಮ್ಮ ಜೊತೆಯಲ್ಲಿ ಆಗಮಿಸಿದಂಥ ಆತ್ಮೀಯರಾದಂಥ ಗುರುನಗೌಡ ಪಾಟೀಲ್ ಅವರೇ, ಇನ್ನೋರ್ವ ಆತ್ಮೀಯ ಸಹೋದರಾದಂಥ ಸಂಗಮೇಶ್ ಹೊಳ್ಳೂರು ಅವರೇ, ಇನ್ನೋರ್ವ ನಿವೃತ್ತ PKPSನ ಕಾರ್ಯದರ್ಶಿಗಳು ಮ್ಯಾನೇಜರ್ ಆತ್ಮೀಯರಾದಂಥ ಅಣ್ಣಪ್ಪನವರವರೇ ಹಾಗೂ ಇನ್ನೋರ್ವ ಆತ್ಮೀಯ ಈ ಕ್ಷೇತ್ರದ ಯುವ ಆದಂಥ ಕುಂಬಾರ್ ಅವರೇ, ಅವರಿರನ್ನಾಗೆ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದರೆ, ರೈತ ಬಾಂಧವರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ತಮ್ಮೆಲ್ಲರಿಗೂ ಶುಭಾಶಯನ ಕೋರಿ ಇವತ್ತಿನ ದಿವಸ ಮುಂಗಾರು ಹಂಗಾಮಿನಲ್ಲಿ ನಾವು ರೈತರು ಇರೋದ್ರಿಂದ ನಮ್ಗೆ ಏನು ಬೀಜಗಳು ಬೇಕು ಅವು ಉಪಸ್ಥಿತಿ ಅದಾವ ಇಲ್ಲ ಬಿತ್ತನೆ ಚಾಲು ಹಾಕೋ. ಯಾಕಂದ್ರೆ ಈಗೇನೋ ದೇವ್ರ ಪುಣ್ಯದಿಂದ ಮಳೆ ಸ್ಟಾರ್ಟ್ ಮಾಡಾಕತ್ತದ. ಈ ಸತಿ ಮುಂಗಾರು ಆದಷ್ಟು ಬೇಗ ಬರ್ಬೇಕನ್ನೋಂಥ ಹವಾಮಾನ ಇಲಾಖೆ ಸೂಚನೆ. ಇವತ್ತು ನಮ್ಮ ಕೃಷಿ ಅಧಿಕಾರಿಗಳು ತಮಗೆಲ್ಲನೂ ಸವಿಸ್ತಾರವಾಗಿ ಹೇಳಿದ ಯಾವ ಬೀಜಗಳು ಲಭ್ಯತೆ ಅದ, ಗೊಬ್ಬರದ ಏನು ಪರಿಸ್ಥಿತಿ ಅದ, ನಾವು ಏನು ಮಾಡಬೇಕು ಅನ್ನೋಂಥದ್ದು. ಅದೇ ರೀತಿ ಅವ್ರು ಮಾಡ್ತಿರ್ಬೋದು, ಆದರೆ ಏನಾಗ್ತದಂದ್ರೆ ಒಂದೊಂದು ಸತಿ ಯಾವ ಬೀಜ ಹೆಚ್ಚು ಡಿಮಾಂಡ್ ಹಾಕವಲ್ಲ. ಲಾಸ್ಟ್ ಟೈಮ್ ಒಂದು ಸತಿ ಹತ್ತಿ ಬೀಜ ಆಯಿತು, ಭಯಂಕರ ಡಿಮಾಂಡ್ ಹಾಕೋಣ. ಆ ಕಂಪ್ನಿಯೇ ಬೇಡವ್ರು ರೈತರು, ಬರೋದು ಅದೇ ಕಂಪ್ನಿ ಬೇಡೋದು. ಆ ಕಂಪ್ನಿಯವ್ರು ಏನು ಮಾಡಿದ್ರು, ಬಡ ಎಂಥವ್ರ ಬೀಜ ತುಂಬಿ ಕೊಟ್ಬಿಟ್ರು. ಆಮ್ಯಾಗ ಹತ್ತಿ ಲಾಸ್ ಆಗಿ ರೈತರು ನೋವನ್ನು ಅನುಭವಿಸ್ಬೇಕಾಯ್ತು. ಅವಾಗ ನಮ್ಮ ಬಿರಾದರ್ ಸಾಹೇಬ್ರು ಏನು ವಿಜಿಲೆನ್ಸ್ನಲ್ಲಿ ಅದಾರ, ಅದೇ ರೀತಿ ನನ್ನ ಎಲ್ಲ ಕೃಷಿ ಅಧಿಕಾರಿ ಮಿತ್ರರು, ನಾನು ಏನು ಹೇಳ್ತೀನಿ ಅಂದರೆ, ನೀವು ಬೀಜಗಳನ್ನು ಟೆಸ್ಟ್ ಮಾಡಬೇಕು, ಜರ್ಮಿನೇಷನ್ ನೀವು ಇಲ್ಲಿ ಮಾಡಬೇಕು. ಮಾಡಿದಾಗ ನಮ್ಮ ಜರ್ಮಿನೇಷನ್ ಕರೆಕ್ಟ್ ಅದ, ಬೀಜ ಕ್ವಾಲಿಟಿ ಅದ ಅಂದಾಗ ವಿತರಣೆ ಮಾಡುವಂಥದ್ದು ಆಗಬೇಕು. ಅದೇ ರೀತಿ ಇವತ್ತು ಗೊಬ್ಬರ ಅಭಾವ ಇರೋದ್ರಿಂದ ಹಂತವಾಗಿ ಗೊಬ್ಬರ ಕೊಡ್ತೀವಿ ಅನ್ನೋಂಥದ್ದು ನಮ್ಮ ಅಧಿಕಾರಿಗಳು ಹೇಳಿದ್ರು. ಇವತ್ತು ಏನು ತೊಂದರೆ ಆಗ್ತದಂದ್ರೆ, ರೈತರಿಗೆ ಹಂತವಾಗಿ ಕೊಟ್ರೆ ಹಂತವಾಗಿ ಬೇಸಾಯ ಮಾಡಕ್ಕೆ ಹಾಕಿದ್ರು ಒಳ್ಳೇದೇ. ಕೆಲವೊಂದು ನಮ್ದೊಂದು ಹುಚ್ಚು ಪರಿಕಲ್ಪನೆ ಇರ್ತದೆ, ನಾವು ಹೆಚ್ಚು ಗೊಬ್ಬರ ಹಾಕಿದ್ರೆ ಬೆಳೆ ಭಾಳ ಫಲವತ್ತತೆಯಿಂದ ಬರ್ತದ, ಹೆಚ್ಚಿಗೆ ಬರ್ತೈತಿ ಅನ್ನೋಂಥದ್ದು. ಅದ್ರ ತಪ್ಪದು. ಇವತ್ತು ಮನುಷ್ಯನಿಗೆ ಒಂದೇ ಸತ್ಯಕ್ಕೆ 10 ರೊಟ್ಟಿ ಉಂಡ್ರೆ ಅಜೀರ್ಣ ಆಗೋದಿಲ್ಲ. ನಾವು ದಿನ ಉಣ್ಬೇಕಾದ್ರೆ 2 ಉಣ್ತಿರ್ತೀವಿ, ಅಷ್ಟೇ ಉಂಡ್ರೆ ಆ ಗೊಬ್ಬರ ಹಾಕೋ ಟೈಮ್ದಾಗ ಅದಕ್ಕೆ ಎಷ್ಟು ಬೇಕು ನೀವು ಅಷ್ಟೇ ಹಾಕಿದಾಗ ಮಾತ್ರ ಅದು ಅವೇನು ಬಿಳಿ ರೂಟ್ಸ್ ಏನು ಬಿಳಿ ಬೇರ್ಗಳು ಇರ್ತಾವೆ ಅವು ಅಷ್ಟೇ ತಗೋತಾವೆ. ನೀವು ಹೆಚ್ಚು ನೀರು ಬಿಡಿದ್ರೆ ಅವು ಏನಾಗ್ಬಿಡ್ತದೆ, ಮಣ್ಣಾಗ ಹೋಗ್ಬಿಡ್ತದೆ, ಬೆಳಿಗ್ಗೆ ಹತ್ತೋದಿಲ್ಲ. ಆದ್ರೆ ಅದು ಎಷ್ಟು ಬೇಕು ಅಷ್ಟೇ ಇರ್ಬೇಕು. ಅತಿ ಆದ್ರೆ ಅಮೃತನೂ ವಿಷ ಆಗ್ತದೆ ಅಂತೇಳಿ ಅದಕ್ಕೆ ಗೊಬ್ಬರ ನಾವು ಹೆಚ್ಚಿಗೆ ಕೊಡ್ತೇವ್ರಿ, ಬೆಳಿಗ್ಗೆ ಹೆಚ್ಚು ಮೇಯಿಸ್ತೇವ್ರಿ, ನಾವು ಹೆಚ್ಚಿಗೆ ಬರ್ತೈತೆ ಅನ್ನೋಂಥ ರೈತರ ಬಾಯಿಂದ ಭಾಳ ಕಡೆ ಕೇಳ್ತೀನಿ ನಾನು. ಅದ್ರ ವಾದ ಮಾಡಕ್ಕೆ ಹೋಗೋದಿಲ್ಲ. ಅದು ಆ್ಯಕ್ಚುಲಿ ಫ್ಯಾಕ್ಟ್ ಇರೋದು, ಅದು ಎಷ್ಟು ಬೇಕೋ ಅಷ್ಟೇ ತಗೋತದೆ, ಹೆಚ್ಚಿಗೆ ಆಗಿದ್ದು ಮಣ್ಣಾಗ ಹೋಗ್ತದೆ. ಅದಕ್ಕೆ ಅದನ್ನು ಮಾಡುವಂಥದ್ದು ಆಗಬಾರ್ದು. ಅದೇ ರೀತಿ ನೀರಾದರೂ ಸಹಿತ ಹೆಚ್ಚಿಗೆ ಬಿಡ್ಬೇಕಂತಿಲ್ಲ ಬೆಳೆಗೆ. ನೀವು ಹೆಚ್ಚಿಗೆ ಬಿಟ್ಟರೆ ಏನಾಗ್ತದಂದ್ರೆ ಆ ಬಿಳಿ ರೂಟ್ಸ್ ಏನಿರ್ತಾವೆ ಕೊಳಿತಾವೆ. ಅವಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಕೊಟ್ಟರೆ ಅಂದ್ರೆ ಅವು ವಿಟಮಿನ್ ಪ್ರೋಟೀನ್ ಎಲ್ಲ ಚಕ್ಕೋತಾವೆ. ಅದಕ್ಕೆ ನೀರನ್ನು ಸಹಿತ ಹೆಚ್ಚು ವಾಯುವಾಗಂಥದ್ದು ಮಾಡಬಾರ್ದು ಅನ್ನೋಂಥ ವಿನಂತಿಯನ್ನು ಮಾಡಿ. ಆದರೆ ನಮ್ಮ ಅಧಿಕಾರಿ ಮಿತ್ರರು ಹೇಳಿದರು, ನಮ್ಮದು ಯುದ್ಧ ನಡೆದದ, ಅದಕ್ಕೆ ಸ್ವಲ್ಪ ಗೊಬ್ಬರ ಅಭಾವ ಆಗಬಾರ್ದು ಕಾಯ್ತಂತವಾಗಿ. ಆದರೆ ನಮ್ಮ ರೈತರಿಗೆ ಏನು ತೊಂದರೆ ಅಂದ್ರೆ, ದರ ಸರ್ತೆ ಬಂದು ಒಯ್ಯೋದು ತೊಂದರೆ. ಒಮ್ಮೆ ಒಯ್ದು ಇಟ್ಕೊಂಡು 15 ದಿವಸಕ್ಕೋ 20 ದಿವಸಕ್ಕೆ ಹಾಕಿದ್ರೆ ನಮ್ಗೆ ಅನುಕೂಲ. ಆದರೆ ಎಲ್ಲ ರೈತರು ಕೆಲಸ ಬಿಟ್ಟು ಪಾಳೆ ಹಚ್ಚಿ ಬಂದು
ಒಯ್ಬೇಕಲ್ಲ 2-3 ಸತಿ, ಅದು ತೊಂದರೆ. ಬಟ್ ನೀವು ಹೇಳೋದು ಕರೆಕ್ಟ್ ಅದ. ಬಟ್ ಪರಿಸ್ಥಿತಿ ಅನಿವಾರ್ಯತೆ ಇದ್ದಾಗ ರೈತ ಮಿತ್ರ ಎಲ್ಲರೂ ಸಹಕಾರ ಕೊಡ್ರಿ. ನಮ್ಮ ಅಧಿಕಾರಿಗಳು ಎಲ್ಲರೂ ಒಳ್ಳೆಯವರದ. ವಿಶೇಷವಾಗಿ ನಾನು BSc ಅಗ್ರಿ ಇರೋದ್ರಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಏನದಾರ ಎಲ್ಲರೂ ನನಗೆ ಆತ್ಮೀಯನೇ ಇರ್ತಾರೆ. ಇವತ್ತು JD ಇರ್ಬೋದು, ಶಿವನು ನಮ್ಮ ಜೂನಿಯರ್, ಇವತ್ತು ಎಲ್ಲರೂ ನಮ್ಮ ಮಿತ್ರ ಇಲ್ಲಿ ಮಾಲಾರ್ಪಣೆಯನ್ನು ಸ್ವೀಕರಿಸಿದಂಥ ಮಾನ್ಯ ಶಾಸಕರಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಮಾಲಾರ್ಪಣೆಯನ್ನು ಮಾಡಿದಂಥ ಕೃಷಿ ಅಧಿಕಾರಿಗಳು ಕೂಡ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನವರು ಮುಖ್ಯ ಅತಿಥಿಗಳಾದಂಥ ಗುರುಗೌಡ ಪಾಟೀಲ್, ಕೃಷಿಕ ಸಮಾಜದ ನಿರ್ದೇಶಕರಾದಂಥ ಶ್ರೀಯುತ ಗುರುಗೌಡ ಪಾಟೀಲ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಅವರಿಗೆ ನಮ್ಮ ಕೇಂದ್ರದ ಶ್ರೀ ಮನೋಜ್ ನಂದಿಕೋಲ್ಮಟ್ಟಿ ಅವರು ಮಾಲಾರ್ಪಣೆಯನ್ನು ಅರ್ಪಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಾಲಾರ್ಪಣೆಯನ್ನು ಸ್ವೀಕರಿಸಿದಂಥ ಶ್ರೀಯುತ ಗುರುಗೌಡ ಪಾಟೀಲ್ ಅವರಿಗೆ ತುಂಬ ಹೃದಯದ ಸ್ವಾಗತ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ಇನ್ನೋರ್ವ ಕೃಷಿಕ ಸಮಾಜದ ನಿರ್ದೇಶಕರಾದಂಥ ಶ್ರೀಯುತ ಮಲ್ಲಣ್ಣ ವಿ ಅಣ್ಣಪ್ಪನವರು, ಅವರಿಗೆ ಕೂಡ ನಮ್ಮ ಇಲಾಖೆಯ ವತಿಯಿಂದ, ನನ್ನ ವತಿಯಿಂದ ಹಾಗೂ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಅವರಿಗೆ ಶ್ರೀ ಶರಣು ಮಡಿಕೇಶ್ವರ್ ಇವರಿಂದ ಮಾಲಾರ್ಪಣೆ ಕಾರ್ಯಕ್ರಮ. ಮಾಲಾರ್ಪಣೆಯನ್ನು ಸ್ವೀಕರಿಸಿದಂಥ ಅಣ್ಣಪ್ಪನವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಶರಣು ಮಡಿಕೇಶ್ವರರು ಕೂಡ ಅಭಿನಂದನೆಗಳು. ಅದರಂತೆ ಮುಂದಿನ ಕೃಷಿಕ ಸಮಾಜದ ಇನ್ನೋರ್ವ ನಿರ್ದೇಶಕರಾದಂಥ ಬಸವರಾಜ್ ಔಟಿ ಇವರಿಗೆ ನಮ್ಮ ಇಲಾಖೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದರಂತೆ ಅವರಿಗೆ ಗಿರೀಶ್ ಓದಿ ಇವರಿಂದ ಮಾಲಾರ್ಪಣೆ. ಮಾಲಾರ್ಪಣೆಯನ್ನು ಸ್ವೀಕರಿಸಿದಂಥ ಬಸವರಾಜ್ ಔಟಿ ಅವರಿಗೆ ಅಭಿನಂದನೆಗಳು. ಅದರಂತೆ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಮುಖಂಡರು ಆಗಮಿಸಿದ್ದಾರೆ. ಶ್ರೀಯುತ JM ಹಳ್ಳೂರವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶ್ರೀಯುತ ಪ್ರಕಾಶ್ ಹುಲ್ದೂರ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮ್ಮ ಈ ಬೀಜ ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರಾದಂಥ AP ಬದಲಾರ್ ಸರ್ ಅವರಿಗೆ ತುಂಬ ಸ್ವಾಗತ ಬಯಸುತ್ತೇನೆ. ಸರ್ ಅವರಿಗೆ ನಿಂಗನಗೌಡ ಪಾಟೀಲ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕಂತ ವಿನಂತಿಸಿಕೊಳ್ತೇನೆ. AP ಬದಲಾರ್ ಸರ್ ಅವರಿಗೆ ಅಭಿನಂದನೆಗಳು. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರನ್ನು ಕೂಡ ನಾನು ಇನ್ನೋರ್ವ ಅತಿಥಿಗಳು ನಮ್ಮ ಕೇಂದ್ರದ ಅಧಿಕಾರಿಗಳಾದಂಥ ಕೃಷಿ ಅಧಿಕಾರಿಗಳಾದಂಥ ಶ್ರೀಯುತ ಭೀಮಾಶಂಕರ್ ಕುಂಬಾರ್ ಸರ್ ಇವರಿಗೆ ನಿಂಗನಗೌಡ ಪಾಟೀಲ್ ಅವರಿಂದ ಮಾಲಾರ್ಪಣೆ. ನಮ್ಮ ಕೃಷಿ ಅಧಿಕಾರಿಗಳು ಕೂಡ ತುಂಬದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದರಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರನ್ನು ಕೂಡ ನಾನು ನಮ್ಮ ಕೃಷಿ ಅಧಿಕಾರಿಗಳು ಹಾಗೂ ನಮ್ಮ ಕೇಂದ್ರದ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ಕೃಷಿ ಇಲಾಖೆ ಸಂಪ್ರದಾಯದಂತೆ ರೈತ ಗೀತೆಯೊಂದಿಗೆ ಕಾರ್ಯಕ್ರಮ ಶುರುವಾಗುತ್ತದೆ. ಎಲ್ಲರೂ ಎದ್ದು ನಿಂತು ಈ ರೈತ ಗೀತೆಗೆ ಗೌರವಿಸಬೇಕು.